2 ಅಥವಾ 4 ಕೊಡ್ತಿದ್ರು ಡಿಸೈಡ್ ಹೊಡ್ತಾ. ಓಕೆ ಬೇಕಾದ್ರೆ 1 ಸರಿಬೇಕು ಇದು ಬೇಕಾದ್ರೆ ಆ ಸರಿಬೇಕು ಅಷ್ಟೇ. 2ರಿಂದ 4ನೇ ಹೊಡೆದಾಗ ಫಿನಿಶ್ ಗೇಮ್ ಅಷ್ಟೇ. ಇದನ್ನೆಲ್ಲ ಸಾಲ ಮಾಡಿ ನಮ್ಗೆಲ್ಲ ಇಟ್ಟಿದ್ವಿ ಎಲ್ಲ ಬೇದನೆ ಅವನ್ನ ಬೇದ ಈಗೆಲ್ಲ ಗೆಲ್ಲಾನ ಎಲ್ಲರಿಗೂ ಬೇಕಾಗಿದ್ದಾನ ಗಿಡ್ಡ ಎಲ್ಲರಿಗೂ ಬೇಕಾಗ್ಯಾನ್ರಿ. ಎಲ್ಲರಿಗೂ ಬೇಕಾಗಿದ್ದಾನ ಮನಿ ಮಗ ಇದ್ದಂಗೆಪ್ಪ ಅದು. ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಬಂದ ತಕ್ಷಣ ಮರಿ ಮಾರ ಇದನ್ನ ಮಾಡ ಇದಕ್ಕೆ ಇಟ್ಕೊಂಡ್ ಕುಂದಿರ್ತೇವನ್ನೆಲ್ಲ ಅಂತೇಳಿ ಬೈದಾರ. ಈಗ ಅದ ಒಂದು ತನ್ನ ಹಾಕಿ ಬೈದ್ರು ಒಟ್ಟು ಕೇಳಿಲ್ರಿ ನೀವು? ಇಲ್ಲಣ್ಣ, ಸತ್ರು ಕೊಟ್ಟಿಲ್ಲ ಮರಿಯನ, ಸಾಯೋ ಗಂಟ ಮನೆಗೆ ಇರ್ತಾನ. ಮನೆಗೆ ಮಂದಿ ಬರಾಕತ್ತಾರ, ನಾ ಒಂದು ML ಮನೆಗೆ ಹೋಗ್ತಾರ ಲ್ಯಾಂಬಲ್ಲ ಅಷ್ಟು ಜನ ಬರಾಕತ್ತಾರ ಮನೆಗೆ. ಗಾಯ್ಸ್, ಈ ಮೂಡಲ್ಗಿ ಗಿಡ್ಡ ಏನೈತಲ್ರಿ ಮೊನ್ನೆ ನಡೆದಂಥ ರಾಷ್ಟ್ರ ಮಟ್ಟದ ಬೆಳಗಿ ಕಣದೊಳಗೆ ಫಸ್ಟ್ ಪ್ರೈಸ್ ಮಾಡ್ಕೊಂಡೈತಿ ನೋಡ್ರಿ. ಆ್ಯಂಡ್ ಕಣ್ಣೂರು ಕಣದೊಳಗೆ 2ನೇ ಪ್ರೈಸು ಬುಲೆಟ್ ಗೆದ್ದೈತ್ರಿ. ಹಿಂಗೆ ಒಂದಲ್ಲ ಎರಡಲ್ಲ ಬಹಳಷ್ಟು ಬಹುಮಾನಗಳನ್ನ ತನ್ನದಾಗಿಸ್ಕೊಂಡೈತಿ ಈ ಮೂಡಲ್ಗಿಯ ಗಿಡ್ಡ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ಸಾಧಕರ ವೇದಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾ ಈಗ ಸದ್ಯ ಇರೋದು ಬೆಳಗಾವಿ ಜಿಲ್ಲೆ ಮೂಡಲ್ಗಿ ಒಳಗೆ ಟಗರು ಕಾಳಗದೊಳಗೆ ಒಂದೊಳ್ಳೆ ಹೆಸರು ಮಾಡಿ ತನ್ನದೇ ಆದ ಛಾಪನ್ನ ಮೂಡಿಸುವಂಥ ಮೂಡಲ್ಗಿಯ ಗಿಡ್ಡನ ಬಗ್ಗೆ ನಿಮ್ಗೆ ತಿಳ್ಸಕ್ಕೆ ಬಂದೀನಿ. ಸೊ ಈ ಗಿಡ್ಡ ಎಷ್ಟು ಗಿಡ್ಡ ಅದಾನೋ ಅವನ ಹೆಸರು ಅಷ್ಟು ಎತ್ತರಕ್ಕೆ ಬೆಳ್ದೈತಿ. ಸೊ ಬರೀ ಎಲ್ಲ ತಡ ಯಾಕ ಅವನ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ಮೊದಲನೇದಾಗಿ ನಮ್ಮ ಮಂದಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ರಲ್ರಿ. ನಮ್ಮ ಹೆಸರು ಸತ್ಯಪ್ಪ ಅಂತೇಳಿ, ನಾವು ಇಲ್ಲಿ ಮೂಡ್ಲಿಯಲ್ಲಿ ಇರೋದು. ಮೂಡ್ಲಿಗಿ ಗಿಡ್ಡ ಅಂತೇಳಿ ಮೂಡ್ಲಿ ಹೆಸರು ಮೇಲೆ ಆಡುತ್ತೆ ಮರಿ ಅಣ್ಣ. ನೀವು ಯಾವಾಗಿಂದ ಟಗರು ಮರಿ ಸಾಕಾಕತ್ತೀರಿ? ನಾನು ಫಸ್ಟ್ 1ನೇ ಹೋಗ್ಬೇಕಾರಣ ಒಂದು ವರ್ಷ ಸ್ಕೂಲ್ ಕಲ್ತ್ಬಿಟ್ಟು ಮತ್ತೆ ಆಮೇಲೆ 2 ವರ್ಷ ಕುರಿ ಕಾದು ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ 5 ವರ್ಷ ಬೆಂಗಳೂರಲ್ಲಿ ಇದ್ದುಕೊಂಡು ಆಮೇಲೆ ಅಲ್ಲಿಂದ ಎಜುಕೇಶನ್ ಮುಗಿಸ್ಕೊಂಡು ಹೊಳ್ಳಿ ಬಂದು ಟೆಕ್ನಿಕ್ ಫೀಲ್ಡಿಗೆ ಬಂದಿದ್ದಾನ. ನಾ ಈ ಟೆಕ್ನಿಕ್ ಫೀಲ್ಡಿಗೆ ಬಂದು 4 ವರ್ಷ ಆಯ್ತಾ. ನೀವು ಮೊದಲು ತಂದಿದ್ದು ಮರಿ ಯಾವ್ದ್ರಿ? ಇದ ಫಸ್ಟ್ ಸ್ಟಾರ್ಟಿಂಗ್ ನಾವು ಮರಿ ತಂದಿದ್ರಿ ಮೂಡಲ್ಗಿಯ ಗಿಡ್ಡ. ನಮ್ಮ ಅಪ್ಪ ಪೈಲ ತರ್ತಿದ್ರನ ಪೇಟೆಗೆ ತಂದಿದ್ರು ಅವ್ರು ಮೇಸೋದು ಮಾರೋದು ಅಷ್ಟೇ ಮಾಡಿದ್ರೆ ಕನಕರನ್ನು ಹಾಕ್ತಿರ್ಲಿಲ್ಲ. ಆಮೇಲೆ ನಾವು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಕಿಶನ್ ಇದನ್ನ ಮರಿ ತೊಗೊಂಡಿವನ. ಇದ್ರ ಜೂಲ ಗಡ್ಡಿ ನೋಡಿ ಕಿಶನ್ ನಮ್ಮ ಮನೆ ಚಂದಕ್ಕೆ ಇರ್ಲಿ ಅಂತೇಳಿ ತೊಗೊಂಡಿದ್ವನ. ಇದು ನಮ್ಮ ಟ್ಯಾಗ ಬಂದು ಇದು ಸ್ಟಾರ್ಟಿಂಗಲ್ಲಿ 2 ಕಣ ಹೊಳಿತಾನ. ಆಮೇಲೆ ನಮ್ಮ ಊರಲ್ಲಿ ಸಣ್ಣ ಕಣ ಇಟ್ಕೊಂಡಿದ್ರು. ಸಣ್ಣ ಕಣ ಇಟ್ಕೊಂಡಿದ್ರೆ ಅಲ್ಲಿ ನಿಂತೈತಾನ, ಎಲ್ಲೂ ಹೊಳಿಲ್ಲ. ಈಗ ನಿಮ್ಮ ಮನ್ಯಾಗ ಸ್ಟಾರ್ಟಿಂಗ್ ಒಳಗೆ ಸಪೋರ್ಟ್ ಅದು ಮಾಡ್ತಿದ್ರಿ ಹಿಂಗೆ ಟಗರು ಕನಕದ ಹೋಗ್ಬೇಕಾದ್ರೆ ಮರಿ ಬರಿ ಸಪೋರ್ಟು ಮನ್ಯಾಗ ಬೈತಿದ್ರಣ್ಣ. ನಿಂದೆಲ್ಲ ಅದ ಅದಕ್ಕೆ ನಿಂದ ನೀ ಏನು ಅದರಿಂದ ಉದ್ದಾರ ಆಗಂಗಿಲ್ಲ ಅಂತ ಬೈತಿದ್ರಣ್ಣ. ಆಮೇಲೆ ಅವ್ರಿಗೂ ಸ್ವಲ್ಪ ಬರ್ತಾ ಗೊತ್ತಾಗತ್ತ ಕನ ಮಾಡಾಕೈತಿ ಮರಿಯನ್ನ ಮಾಡಲಿ. ಅವರು ಸಪೋರ್ಟ್ ಮಾಡಿದಾರಣ್ಣ. ಈಗ ಮರಿ ಇರಲಿ, ಮರಿ ಸಾಯ ಗಂಟ ಮನೆಗಿರಲಿ ಎಲ್ಲ ಹೇಳ್ತಾರಣ್ಣ. ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಬಂದ ತಕ್ಷಣ ಮರಿ ಮಾರ ಇದನ್ನ ಮಾಡ ಇದಕ್ಕೆ ಇಟ್ಕೊಂಡು ಕುಂದಿರ್ತೇವನ್ನೆಲ್ಲ ಅಂತೇಳಿ ಬೈದಾರ. ಈಗ ಅದ ಒಂದು ತನ್ನ ಹಾಕಿ ಬೈದ್ರು ಒಟ್ಟು ಕೇಳಿಲ್ರಿ ನೀವು? ಇಲ್ಲಣ್ಣ, ಸತ್ರು ಕೊಟ್ಟಿಲ್ಲ ಮರಿಯನ, ಸಾಯೋ ಗಂಟ ಮನೆಗೆ ಇರ್ತಾನ. ಮರಿ ಹುಚ್ಚ ಹೆಂಗೆ ಬೈತೀರಿ ನಿಮಗೆ? ಮರಿ ಹುಚ್ಚ ಅಂತಂದ್ರೆ ನಂದು ಬರೀ ಅದ್ರ ಸ್ಮೆಲ್ ನೋಡಿದ್ರೆ ಸಾಕ. ನಾನು ಚಿಕ್ಕನ್ನಿಂದ ಸಾಲಿ ಬಿಡಕ್ಕೆ ಅದಕ್ಕೆ ಬರೀ ಮರಿ ಸ್ಮೆಲ್ ನೋಡಿದ್ರೆ ನಾ ಸ್ಕೂಲ್ ಬಿಟ್ಟಿದ್ದೆ ನಾನು. ಅಲ್ಲಿ ಚೆನ್ನಾಗಿರ್ತಾನೆ ನಿಮ್ಮ ಕುರಿ ಪರಿ ದುಂಡ್ರಿ ಮನೆ ಒಳಗದು ಇದು ಇಲ್ಲಿ ನಾವು ಇಲ್ಲೇ ಬಂದೂರ್ಲೆ ಅದ ಕುರಿನ ಕಾದನ್ರಿ ನಾ 2 ವರ್ಷ. ಆ ಕುರಿ ಮುಗಿಸ್ಕೊಂಡು ಕಿಶಿಂದ ಆಮೇಲೆ ಎಜುಕೇಶನ್ ಮತ್ತೆ ಕಂಟಿನ್ಯೂ ಮಾಡಿ ನಾನು. ಮತ್ತೆ ಎಜುಕೇಶನ್ ಮುಗಿಸ್ಕೊಂಡು ಕಿಶನ್ ಮತ್ತೆ ಅವ್ರ ಕುರಿ ಫೀಲ್ಡಿಗೆ ಬಂದೆ ನಾನು. ಈಗ ಈ ಮೂಡಲ್ಗಿ ಗಿಡ್ಡ ರೀ ಯಾವ ಟಗರಿನ ವಿರುದ್ಧ ಹೊಡೆದಾಗ್ರಿ ಫೇಮಸ್ ಆತ್ರಿ ಜಾಸ್ತಿ? ಫೇಮಸ್ ಅಂತಂದ್ರೆ ಇವಾಗ ನಮ್ಮ ಕೊಣ್ಣೂರು ಕನನ ಫೇಮಸ್ ಅಣ್ಣ. ಅದಕ್ಕಿಂತ ಮುಂಚೆ ನಮ್ಮ ನಾಲ್ಕಲ್ಲಾಗ ಟಾಪ್ ಮರಿಗಳನ್ನ ಹೊಡೆದೈತಾನ. ಮರಿ ಹೆಸರು ಹೇಳಂಗಿಲ್ಲ. ಟಾಪ್ ಮರಿಗಳನ್ನ ಹೊಡ್ಕೊತ ಬಂದು 4 38 ಕನ ಮಾಡೈತಾನ. ಇದು 38 ಕನ 4 ಅಷ್ಟೇ. ಇಲ್ಲಿ ಮಟ್ಟ ಟೋಟಲ್ ಏನೇನು ಪ್ರೈಸ್ ಗೆದ್ದೈತ್ರಿ? ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ HF100 ಬೈಕ್ ಇರೋದು ಆರಲ್ಲಾಗ. ಯಾವಾಗ್ರಿ ಇದು? ಇದು ಆರಲ್ಲ ಫುಲ್ ಟ್ರೆಂಡ್ ಇತ್ತ ನಮ್ಮ ಮರಿ. ಒಂದು 1.5 ವರ್ಷ ಆಯ್ತಾನ ಇದು. ಫಸ್ಟ್ ಬೈಕ್ ಹಲ್ಲ 1.5 ತಿಂಗಳು ಹೊರ ತಗೊಂಡ್ ಮರಿ ಅನ್ನೋದು. ಅದ ಮಲ್ತ 3-4 ಅಲ್ಲಿ ಬೈಕ್ ಮಾಡ್ಕೊಂಡಿವಿ. ಆ ನಂತರ ಓಪನ್ ಒಂದು 3 ತಿಂಗಳು ಅಥವಾ 4 ತಿಂಗಳು ಕಟ್ಕೊಂಡು ಇಲ್ಲಿ ಕಗಲಾಕ್ ಹಾಕಿದ್ವನ. ಅಲ್ಲಿ ಹೋರಿ ಆಯ್ತು. ಆಮೇಲೆ ನೀರ್ಲಿಕೆರಿ, ಆಮೇಲೆ ಆಕಳ ಆಯ್ತಾನ. ಅಲ್ಲಿ ಆಕಳ ಪ್ರೈಸ್ ಆಯ್ತು. ಆಮೇಲೆ ಮೆಳಿಗಿರಿ ಕನಕ ಹಾಕಿದ್ವನ. ಅಲ್ಲಿ ಸೈಕಲ್ ಬರ್ತಾನ 30,000 ರೂಪಾಯಿದು. ಆದ ನಂತರ ಕೊಣ್ಣೂರು ಕನಕ ಹಾಕ್ಬೇಕಂತ ವಿಚಾರದಿರಲಿಲ್ಲ ನಮ್ಮ ಮನ್ಯಾಗ. ನಮ್ಮ ಅಣ್ಣಾರ ಈಗ ಮೊನ್ನೆ ಆತಲ್ರಿ ಹಾಕನಾರಿ ಕೊಣ್ಣೂರು ಕನಕ. ಅಲ್ಲಿ ಕೊಣ್ಣೂರು ಕನಕ ಹಾಕೋಣಂತ ವಿಚಾರ ಮಾಡಿದ್ವಿ. ಅಲ್ಲಿ ಬುಲೆಟ್ ಆಯ್ತಾನ. ಅದ್ರ ನೆಕ್ಸ್ಟ್ ಇದು ಬಿಳಿ ಕನದ ಟ್ರ್ಯಾಕ್ಟರ್ ಫಸ್ಟ್ ಆಯ್ತಾನ. ಅಂದ್ರೆ ಈಗ ಸದ್ಯದೊಳಗೆ ಟ್ರೆಂಡಿಂಗ್ ಒಳಗೆ ಐತ್ರಿ ಇದು. ಈಗ ಹೊಡಾಯ್ತಿರಿ ಜಾಸ್ತಿ ದೊಡ್ಡ ಕಣ ರೀ. ದೊಡ್ಡ ಇವಾಗ ದೊಡ್ಡ 4 ದೊಡ್ಡ ಕನಕ ಹಾಕಿದ್ವನ. ಆದ್ರೆ ಕನಗಳು ಅಷ್ಟೊಂದು ರೊಕ್ಕ ಹಿಂಗ್ ದುಡ್ಡ ಜಾಸ್ತಿ ಇರ್ತಿರಲ್ಲ. ಅಷ್ಟೇ ಇಟ್ಟಿದ್ರಿನ 4,000 5,000 ದೊಡ್ಡ ಬೈಕ್ ಇದ್ದಿರ್ಲಿಲ್ಲ. ಈಗೆಲ್ಲ ಚಿಲ್ಲರ್ ಬೈಕ್ ಅಂದ್ರೆ ಈಗೇನು ಸೈಕಲ್ ಆಗಿಬಿಟ್ಟವನ ಹಂಗ ಇಟ್ಕೊಂಡ್ರ. ಅಂದ್ರೆ ಈಗ ದೊಡ್ಡ ಪ್ರೈಸ್ ಆಗ್ತಾರೆ, ಮೊದ್ಲು ಇಡ್ತಿರ್ಲಿಲ್ಲ. ಇಲ್ಲ ಇದ್ರ ವ್ಯಾಯಾಮದ ಯಾವ ರೀತಿ ಮಾಡಿಸ್ತೀರಿ ನೀವು? ಏನಿಲ್ಲ, ಕನಕ ನಾವು 1 ತಿಂಗಳಂತೂ 2 ತಿಂಗಳಂತೂ ಮುಂಚೆ ಬಿಡ್ತಾರಣ್ಣ ಹ್ಯಾಂಡ್ವಿಲ್. 1 ತಿಂಗಳು ಅಥವಾ ಅಷ್ಟ 1 ತಿಂಗಳು 1.5 ತಿಂಗಳು ಅಷ್ಟ ರೋಡಿಗೆ ಹೋಯ್ತವನ, ಮೇನ್ ರೋಡಿಗೆ. ಅಲ್ಲಿ ರನ್ನಿಂಗು ವಾಕು ಎಲ್ಲ ಅಲ್ಲಿ ಮಾಡ್ಸ್ಕೊಂಡು ಮನೆಗೆ ತೊಗೊಂಡ್ಬಿಡ್ತೀವ. ಅಷ್ಟು ಬಿಟ್ರೆ ಮರಿಗೆ ಏನು ಮಾಡಂಗಿಲ್ಲ. ಕೆಲವೊಂದಿಷ್ಟು ಜನ ಇಂಜೆಕ್ಷನ್ ಅದು ಮಾಡ್ತಾರಲ್ಲಿ ಕನಕ ಹೋಗ್ಬೇಕಾರೆ. ಅವ್ರು ದುನಿಯಾ ಮಾಡ್ತಾರೆ. ನಮ್ಮ ಮಕ್ಕಳ ವೀಕ್ಸ್ ಹಾಕ್ತಾರ, ಬಾಯಾಗ ವೀಕ್ಸ್ ಹಾಕ್ತಾರ, ಇಂಜೆಕ್ಷನ್ ಅರ್ಧಾಗ ಮಾಡ್ತಾರ, ಎದ್ಯಾಗ ಮಾಡ್ತಾರ, ಎಲ್ಲ ಕಡೆ ಮಾಡ್ತಾರ. ಇದು ಬರೀ ನುಸ್ತಾ ಒಂದು ಮೆಣಸಿಕೆ ಮಾಡ್ತಾನ. ಸೆರೆ ಕೊಡೋದ್ರ ವಾಸ್ ನೋಡಿದ್ರೆ ಸನಿಕ್ ಹೋಗಂಗಿಲ್ಲ. ಮರಿ ಆಟನ ಆಡಂಗಿಲ್ಲ ಅವತ್ತು.
ಅಷ್ಟು ಪ್ಯೂರ್ ಮರಿ ಅಣ್ಣ. ಅದಕ್ಕೆ ಕೊಟ್ಟಿಲ್ಲ ಅದು ಮನಿ ಮಗನ ಥರ ಇಟ್ಕೊಂಡಿವ ಅದ ಸಾಯಿ ಗಂಟ ಮನಿ ಮಗನ ಇದು. ಒಟ್ಟ ನೀವೀಗ ಯಾರಾದ್ರೂ ಜಾಸ್ತಿ ದುಡ್ಡು ಕೇಳಿದ್ರು ಕೊಡಲ್ರಿ ಇದ್ ಮರಿ? ಇಲ್ಲ ಇವತ್ತು 20 ಲಕ್ಷ ಕೊಡ್ತಂತ ಬರ್ತಂತಾರ, ನೀವು 20 ಅಲ್ಲ ಅದ್ರ ಜೊತೆ ಇನ್ನು 25 ಕೊಟ್ರು ಮರಿ ಕೊಡಂಗಿಲ್ಲ ಅಂತ ಹೇಳಿದ ನಾನು. ಹೈಯೆಸ್ಟ್ ಆಗಿ ಕೇಳಿದ ಎಷ್ಟಕ್ಕೆ ಮರಿ ಕೇಳ್ಯಾರ? ಈಗ ಪ್ರೆಸೆಂಟ್ ಇದ್ರದ್ದು ರೇಟ್ ನಡೆದ್ರೆ 22 ಅಣ್ಣ. 22 ಕೇಳ್ಯಾರಿ? 22 ಅಂದ್ರೂ ಕೊಟ್ಟಿಲ್ರಿ? ಇಲ್ಲ ಕೊಡಂಗಿಲ್ಲಣ್ಣ. ಸತ್ರು ಕೊಡಂಗಿಲ್ಲ, ನಾನು ಸತ್ರು ಕೊಡಂಗಿಲ್ಲ, ಆ ಸತ್ರು ಕೊಡಂಗಿಲ್ಲ. ಮರಿ ತರಬೇಕಾದ್ರೆ ಎಷ್ಟಕ್ಕೆ ತಂದಿರಿ? 42,000 ರೂಪಾಯಿ, 41,000 ರೂಪಾಯಿ. ಎಲ್ಲಿಂದ್ರಿ ಇದ? ಇಲ್ಲೇ ಧರ್ಮಟ್ ಸಿದ್ದಾಪನ ಕಡೆನ ಅದ, ಅಲ್ಲಿ ನಾವು ತೊಗೊಂಡ್ ಬಂದಿವಿ. ಅಂದ್ರೆ ಅದ್ರಾಗ ಯಾವ ಗುಣ ಇಷ್ಟ ಆತ್ರಿ ನಿಮ್ಗೆ? ಹೆಂಗೆ ಏನ್ರಿ ತರ್ಬೇಕಾದ್ರೆ ಮರಿ? ಇದ್ರದ್ದು ಜೂಲ ಗಡ್ಡಿ ಫೇಮಸ್ ಅನ್ನ ಇದು. ಈಗ ನಾವು ಸ್ವಲ್ಪ ಎಲ್ಲ ಹಿಕ್ಕಿದೆಲ್ಲ ಹೋಗ್ಬಿಟ್ಟೈತನ ಇದು. ತಡಕ್ ಬೀಳ್ತಾವಲ್ಲ, ನಾವು ಹಿಕ್ಬೇಕಂತೇಳಿ ಟ್ರೈ ಮಾಡಕತ್ತ ನೀವೆಲ್ಲ ಕಿತ್ ಹೋಗ್ಯಾವನ. ಜೂಲ ನೆಲಕ್ ಬಿಡ್ತಿದ್ದೀವಿ ಸೈಡ್ ಕೆಳಗಡೆ, ಅದನ್ನ ಜೂಲ ಇದನ್ನ ಗಡ್ಡಿಯನ್ನ ನೋಡಿ ತೊಗೊಂಡ್ ಬಂದಿವಿ ಮರಿ. ಆಟ ಕೇಳಿಲ್ಲ, ಮಗದೊಂದು ಕೇಳಿ ಮತ್ತೊಂದು ಕೇಳಿಲ್ಲ. ಅವಾಗ ಆಡ್ತಿತ್ತೇನ್ರಿ ಇದು? ಇಲ್ಲಣ್ಣ, ನಮ್ಮ ಕಡೆ ಬಂದಾಗ ಆಟ ಇದ್ದಿರ್ಲಿಲ್ಲ ಇದ್ರ. 2 ಕಣ ಹೊಳೈತೆ ನಮ್ಮ ಕಡೆ ಸ್ಟಾರ್ಟಿಂಗ್ ಇದು 2 ಲಾಕ್. ಅಲ್ಲಿ ಬಂದಾಗನ ಇದು 2 ಕಣ ಏನು ಹೊಳೈತಿ, ಹೊಳ್ಳಿ ನಮ್ಮ 3 ಕಣ ಮೂಲಿ ಕಣ ಅಲ್ಲಿ ಇಟ್ಕೊಂಡಿದ್ದು ಸಣ್ಣ ಕಣ 2 ಲಾಗ. ಅಲ್ಲಿ ಏನು ನಿಂತೈತನ ಮೊನ್ನೆ ಒಪ್ಪಂದ 1-2 ಸಲ ಹೊಳೈತನ, ಅದನ್ನ ಬಿಟ್ರೆ ಮತ್ತೆ ಇಲ್ಲಿ ಹೊಳಿಲ್ಲ. ಯಾವ ಸ್ಪಾಟ್ ಆಗಿದ್ದು ಅಥವಾ ಡ್ಯಾಮೇಜ್? ದೇವ್ರ ಹತ್ರ ಬಿಡ್ಕೋತಿದ್ವು. ನಮ್ಮ ಮರಿ ಕಡೆಯಿಂದ ಇನ್ನೊಂದು ಮರಿ ಯಾವ್ದು ಟಚ್ ಆಗೋದು ಬೇಡಪ್ಪ, ಅವ್ರು ದುಡ್ಡು ಹಾಕಿ ತಂದಿರ್ತಾರ, ಅವ್ರ ಮಾರ್ಮಾರಿಕೆ ನಮ್ಮ ಮರಿಗೆ ಬೀಳಬಾರ್ದ, ನಮ್ಮ ಮರಿಯಿಂದ ಹೊರತೈತಿ ಯಾವ ಮರಿ ಸಾಯ್ಬಾರ್ದ ಅಂತೇಳಿ ನಾವು ದೇವ್ರ ಹತ್ರ ಇದೊಂದೇ ಬಿಡ್ಕೋದು. ಈ ಗುಣ ಎಲ್ಲಾರಲ್ಲಿ ಬರಂಗಿಲ್ಲ ನೋಡ್ರಿ. ಕೆಲವೊಂದು ಜನ ಎದುರುಗಡೆ ಇರೋದು ಮರಿ ಏನಾರ ಆಗ್ಲಿ ಅಂತಾರೆ. ಬರ್ಬೇಕ್ರಿ ಅನ್ನೋದು. ಅವ್ರೇನ್ ಹರಾಮಿ ದುಡ್ಡ ಏನ ರೋಡ್ನಾಗ ಬ್ಯಾಂಕ್ ಎಷ್ಟಾದ್ರೂ ಮೂಗ್ ಪ್ರಾಣ್ರಿ ಅದು. ಅವ್ರೇನ್ ಬ್ಯಾಂಕ್ ತುಡುಗ್ ಮಾಡ್ಕೊಂಡು ಹೋಗೋದು ದುಡ್ಡು ತಂದಿರಂಗಿಲ್ರಿ. ಅವ್ರು ಯೂನಿವರ್ಸಿಟಿ ರೊಕ್ಕ ಹಾಕಿ ತಂದಿರ್ತಾರ. ನಮ್ಮ ಮರಿ ಇನ್ನೋರು ಯಾವ ಮರಿ ಪೆಟ್ ಹಚ್ಕೊಂಡ್ ಬರ್ದಿಲ್ಲ. ಇದ ಪೆಟ್ ಹಚ್ಕೊಂಡೈತಿ ವಿನ ಒಂದ್ ಮರಿ ಪೆಟ್ ಹಚ್ಕೊಂಡಿಲ್ಲ. ಇದಕ್ಕೆ ಫುಡ್ ಯಾವ ರೀತಿ ಕೊಡ್ತೀರಿ ನೀವು? ಫುಡ್ ಏನಿಲ್ಲ, ಏನ್ ನಾರ್ಮಲ್ ನಮ್ಮ ಹೊಲ್ದಾಗ ಬರುತ್ತಲ್ಲ ಅದನ್ನ ಚೊಕ್ಚಿ ಮಾವು ಸಜ್ಜಿ ಮಾವು ಬೇಕಂತಾರ. ವಾಡಿ ಉಗಿತವನ ಈ ಸೀಸನ್ 1 4 ತಿಂಗಳು ಇರ್ತೈತನ, ವಾಡಿ ಉಗಿತೀವಿ. ಅದು ಇರ್ತೈತಿ ಏನ್ ಬೇಕಾಗ್ತದ. ಸಾಯಂಕಾಲ ಒಂದು ಗೋಧಿ ಹುಳಿ 1-2 ಬಗ್ಸಿ, 1 ಲೀಟರ್ ಹಾಲು, 1 ಲೀಟರ್ ಸಜ್ಜಕ್ಕೂ 10 ಹತ್ತಿ. ಇದನ್ನ ಬಿಟ್ರೆ ಮತ್ತೇನು ಹಾಕಂಗಿಲ್ಲ. ತುರುಕ್ತೀರಿ ಗೋಧಿ? ಗೋಧಿ ಒತ್ತೀವನ್. ಗೋಧಿ ಒತ್ತಬೇಕು, ಗೋಧಿ ತಿನ್ನಂಗಿಲ್ಲ. ಗೋಧಿ ಹುಳಿ ಕುಡಿಸಿ ಒತ್ತೀವನ್. ಕನ್ನಡದೊಳಗೆ ಕ್ರೇಜ್ ಹೆಂಗೈತ್ರಿ ಇದ್ರ? ಇದು ಎಂಟ್ರಿ ಆದ್ರೆ ಇದ್ರದ್ದ ಏನ್ ಮಾಡೋದಣ್ಣ, ನಮ್ಮ ಹಣೆ ಬರ ಅಷ್ಟೊಂದು ಚೆನ್ನಾಗೈತೆ ಅಂತೀವಣ್ಣ. ಮನಿಗೆ ಮಂದಿ ಬರಾಕತ್ತಾರ, ನಾ ಒಂದು ML ಮನಿಗೆ ಹೋಗ್ತಾರ ಲ್ಯಾಂಬಲ್ಲ, ಅಷ್ಟು ಜನ ಬರಾಕತ್ತಾರ ಮನಿಗೆ. ಸಾಕನ, ಮತ್ತೇನಿಲ್ಲ. ದೃಷ್ಟಿ ಅದು ಆಗಿತ್ತೇನ್ರಿ ಅವಾಗ? ಹಿಂಗ ಜಾಸ್ತಿ ಜನ ಬಂದಿದ್ದಕ್ಕೆ? ಇಲ್ಲ, ಅದನ್ನ ತಕೊಟ್ಟು ನಾವು ಮಂದಿ ಜನ ಹೋಯ್ತಂದ್ರೆ ನಾವು ಸಾಯಂಕಾಲ ತೆಗೆದ ಬಿಡ್ತೇವೆ ದೃಷ್ಟಿ. ಅವ್ರು ಅಂತ ತೆಗೆದ್ ಬಿಟ್ಟಾಗ ಒಬ್ಬೊಬ್ರು ದೃಷ್ಟಿ ಸರಿ ವಕ್ರ ದೃಷ್ಟಿ ಇರ್ತಾನ, ಅವ್ರು ಬಂದಿರ್ತಾರ, ಏನ್ ಮಾಡಕ್ ಬರಂಗಿಲ್ಲ. ಅವ್ರು ಬರ್ತಾರ, ನೀವು ಅಲ್ಲೇ ನಿಂತ್ ನೋಡ್ರಿ. ಇಲ್ಲಣ್ಣ ನಾವೆಲ್ಲರೂ ಬರ್ತೀವಿ, ಎಲ್ಲರೂ ಮರಿ ಕಾಯಿ ಕೊಡ್ತೀವಿ. ಒಬ್ಬೊಬ್ರು ಮರಿ ಮುಟ್ಟಕ್ ಕೊಡಂಗಿಲ್ಲ, ಮರಿ ದೂರ ನಿಂತ್ ನೋಡ್ರಿ, ಫೋಟೋ ತೆಗಿಬೇಡ್ರಿ. ನಾವು ಹಂಗಿಲ್ಲ, ಎಲ್ಲರಿಗೂ ಬರ್ತಾರ, ಬರ್ರಿ ಆರಾಮ್ ಕುಂಡ್ರಿ, ಫೋಟೋ ತಕ್ಕೋರಿ, ಚಾ ಕುಡ್ರಿ, ಅಷ್ಟೇ. ನಮ್ ಕುಂಡ್ರಿ ತಿನ್ರಿ ಹೋಗ್ರಿ ಅಷ್ಟೇ. ಮಾಟ ಮಂತ್ರ ಅದು ನಡೀತಿದಂತ್ರಿ ಇದ್ರೊಳಗೆ, ಈ ಫೀಲ್ಡ್ ಹೋಗ್ರಿ? ಏನ್ ಅಂತಾರ, ನಾವು ಏನ್ ಕಣ್ಣಾರ ನೋಡಿಲ್ಲ, ನೀವೇ ಅಲ್ಲಿ ಕೇಳ್ತೀವಿ ಅಷ್ಟೇ. ಅದನ್ನ ಮಾಡಿಸ್ತಾರ, ಇದನ್ನ ಮಾಡಿಸ್ತಾರ, ಮಾಡ್ಸ್ಕೊಂಡ್ ಆತ ಹಾಳಾಗಿ ಓರ್ ಸುಳ್ಳು ಮಕ್ಕಳ್ರಿ ಅಂತ ಹೇಳ್ತೀವಿ. ಇದಕ್ಕೆ ಅದ್ ನಡೆಯಂಗಿಲ್ಲ. ಅವ್ರ ಏನ್ ಮಾಡ್ಸ್ಕೊಂಡ್ ಬರ್ತಾರಲ್ಲ, ಹೆಚ್ಚು ಮಾಡಿ ಆಡ್ತಾನ. ಇದು ಒಟ್ಟೆ ನಡೆಯಂಗಿಲ್ಲ. ಇದು ಟಗರ್ ಗೆಲ್ಬೇಕಂದ್ರಿ ಟಗರಿನ ಮ್ಯಾಗ ಇರ್ತಿತ್ತು ಏನ್ ಆಡ್ಸು ಮನುಷ್ಯನ ಮ್ಯಾಗ ಇರ್ತೈತ್ರಿ? ಅದು ಟಗರಿನ ಮೇಲೆ ಇರ್ತಾನ, ಆಡ್ಸು ಮನುಷ್ಯನ ಮೇಲೆ. ಟಗರ್ ಆಡ್ರಿ ನಂಬರ್ಕ್ ಹೋಗ್ಬೇಕಲ್ಲ, ಮನುಷ್ಯ ಏನ್ ಒಯ್ತು ತಗೋದ್ರೆ ನಂಬರ್ಕ್ ಹೋಗಂಗಿಲ್ಲ. ಟಗರ್ ಆಡ್ರಿ ನಂಬರ್ಕ್ ಹೋಗ್ಬೇಕು. ನೀನ್ ಬೇಕಾದಂಗೆ ತೊಗೊಂಡು ಅದ್ರ ಮೇಲೆ ಇಟ್ರು ಅದು ಮುಂದಿನ ಮರಿ ಬರೋದು ಸೈಡ್ ಸಿಗೋದನಲ್ಲ. ನಿಮ್ಗೆ ಯಾವಾಗ ಅನ್ಸೈತ್ರಿ ಇಂಥದ್ದು ಈ ಟಗರ್ನ ಹೊಡಿಬೇಕಿತ್ತು, ನಮ್ಗೆ ಇನ್ನೂ ಹೊಡೆದಿಲ್ಲ ಅಂತೇಳಿ? ಹಂಗ ಏನ್ ಟಾರ್ಗೆಟ್ ಇಟ್ಟಿಲ್ರಿ. ಅದ ಟಾರ್ಗೆಟ್ ಆದ್ರ ತನ್ನ ಮನುಷ್ಯನಾಗ ಇರೈತ್ರ, ಅದ ನಾವ್ ಇಟ್ಕೊಂಡಿಲ್ರಿ. ಅದ್ ಮರಿ ಇಟ್ಕೊಂಡಿರೈತೆ, ಅದ್ ತಕೊಂಡ್ ಬಿಡತ್ರಿ. ನಾ ಯಾವತ್ತು ಕರ್ಕೊಂಡ್ ಅಡಿಗಿಲ್ಲ. 2 ಅಥವಾ 4 ಕೊಡ್ತಿದ್ರ ಡಿಸೈಡ್ ಹೊಡ್ತಾ. ಬೇಕಾರೆ 1 ಸರಿಬೇಕು, ಇದು ಬೇಕಾರೆ 6 ಸರಿಬೇಕು ಅಷ್ಟೇ. 2ರಿಂದ 4ನೇ ಹೊಡೆದಾಗ ಫಿನಿಶ್ ಗೇಮ್ ಅಷ್ಟೇ. ಆಡೋನ್ ಬಾಯ್ ಕಡ್ಸೋನ್ ಬಾ, ಆಡೋನ್ ಬಾಯ್ ಕಡ್ಸೋನ್ ಬಾನಿಲ್ಲ. ಓನ್ಲಿ ಹೋಗುದ, ತಳಗ ಹಾಕಿ ನುಗ್ಗುದ, ಮಾರ್ ದೋತುಗಳ. ಟಗರಿ ಮೇಲೆ ಈಗ ಬತ್ ನೋಡಿಯಪ್ಪ ನಮಗ್ ಪ್ರೀತಿ ಹೆಚ್ಚ. ಮಂದಿ ಎಲ್ಲಾ ನೋಡಾಕ ಬರಾನ, ಇದು ಬೋಲೋಟ ಟ್ಯಾಕ್ಟರಾಗೆಲ್ಲಾನ ಹೆಚ್ಚ ನಮಗ ಕುತೈತಿ ಅದ್ರ ಮ್ಯಾಲ. ಅದಕ್ಕೆ ಮುಸುರಿ ತರೋದೆಲ್ಲ ನನಗ್ ಬಿಟ್ಟಾರ ಈಗ. ಮೊದ್ಲು ಬೈತಿರ್ಬೇಕ್ರಿ ನೀವು ಮಗ? ಬೇಯ್ತೀನಿ, ಮಾರದನ್ನತ್ತೀನಿ, ಎಲ್ಲಾ ಮಾಡಿದ್ವು ಅವಂಗ. ಇದೇನು ಹುಡುಗಾಟಿಗೆ ಮಾಡ್ಕೊಂಡ್ ಮುದ್ದೆ ಅಂತ ಹೇಳಿ? ಹುಡುಗಾಟಿ ಮಾಡ್ತೀವಿ, ಇದನ್ನೆಲ್ಲ ಸಾಲ ಮಾಡಿ ನಮ್ಗೆಲ್ಲಾ ಇಟ್ಟಿದ್ವಿ. ಎಲ್ಲಾ ಬೇದನೆ ಅವನ ಬೇದ. ಈಗೆಲ್ಲ ಗೆಲ್ಲಾನ ಎಲ್ಲಾರ್ಗು ಬೇಕಾಗಿದಾನ ಗಿಡ್ಡ. ಎಲ್ಲಾರ್ಗು ಬೇಕಾಗ್ಯಾನ್ರಿ? ಎಲ್ಲಾರ್ಗು ಬೇಕಾಗಿದಾನ. ಮನಿ ಮಗ ಇದ್ದಂಗೆಪ್ಪ ಅದು. ಹೆಂಗ್ರಿ ಮಂದಿ ನೋಡಾಕ್ ಬರೋದ್ ನೋಡಿ ಹೆಂಗ್ ಅನ್ಸ್ತೈತ್ರಿ ನಿಮ್ಗೆ? ಎಲ್ಲಾ ಚಲೋ, ಇಷ್ಟ, ಖುಷಿ ಅಪ್ಪ. ಏನೇನ್ ಗೆದ್ದಾನ್ರಿ ಗಿಡ್ಡ? 2 ಸೈಕಲ್ ಮೋಟ್ರ್ ಅದು ಅಪ್ಪ, 1 ಟ್ರ್ಯಾಕ್ಟರ್ ಆತು, ರಗಡ್ ಬೋಮಾನ್ ತೇಜ್ ತಿಂಬೈತಿ. ಎಲ್ಲಕ್ಕಿಂತ ಹೆಚ್ಚಿನಾಗಿ ಅಭಿಮಾನಿಗಳನ್ನ ಗೆದ್ದಾನ್ರಿ? ಗೆದ್ದಾನ್ರಿ. ನನ್ನ ಹೆಸರು ಸುಭಾಷ್ ಕಲಾಲ್ ಅಂತಾನ. ನಾವು ಸ್ಟಾರ್ಟಿಂಗ್ ಟಗರ ಕಟ್ತೀನಿ ಊರಾಗನ. ನೀವು ಕಟ್ತಿದ್ರಿ? ನಾ ಸ್ಟಾರ್ಟಿಂಗ್ ಕಟ್ತೇನ, ಅನ್ನ ಒಂದು ಮರಿ ಕೊಡ್ತಿದ್ದೆ ಅಲ್ಲೇ ನಮ್ಮ ಅಣ್ಣ ಮಾಮಾರ್ದನ. ಒಳ್ಳೆ ಅವಾಗ ನಾವು ಟಗರಿ ಪಿಟ್ಟಿಗೆ ಇಳಿದವನ. ಇವ್ರು ನಾವು ಎಲ್ಲ ಒಂದ ಮನ್ಯಾಗ ಇದ್ದಂಗ, ನಮ್ಮ ಬೇದವ ಏನು ಮಾಡಿಲ್ಲ, ಎಲ್ಲ ಒಂದ ಮನ್ಯಾಗ ಇದ್ದಂಗ ನಾವು. ಇದು ನಾವು 40,000 ತೊಗೊಂಡಿದ್ದೆ, 41,000. ನಮ್ಮ ಅಣ್ಣಾರ ನೋಡ್ರಪ್ಪ ಇದು ಆಡತ್ತಲ್ಲ, ನೀ ಆಡತ್ತ ತಲೆ ಕಷ್ಟ ಬಂದು ಅಂತೇಳಿ ನಾನು ಕೊಡ್ಸಿದ್ದೆ ಅದನ್ನ ಅವ್ರಿಗೆ.
ಯಾವಾಗ ನಾವು ನಮ್ದು ಅಂತ ಹೇಳ್ತೇವೆ ಮರಿ ಅಲ್ಲ ಯಾರು ಕೇಳಿದ್ರು ಇದು ಅವಾಗಿಂದ ನಾವು ಆಡಿಸ್ತೇವೆ. ಹೆಂಗ್ ಕ್ರೇಜ್ ಹೆಂಗೈತ್ರಿ ಟಗರಿಂದ? ಕ್ರೇಜ್ ಅಂದ್ರೆ ಏನ ಇದ್ರ ಮ್ಯಾಗ ಅಭಿಮಾನಿ ಭಾಳ ಐತೆ ಅಂತ ಹಾ ಎಲ್ಲಿ ಬೇಕಾದ್ರೆ ಹೋಗಿ ಕಡೆ ಐತ್ಲನ ಹಾ ರೀ. ಅದ್ರ ರೇಂಜಿಗೆ ಐತನ ಸ್ವಲ್ಪ ತಕ್ಕ ಮಟ್ಟಿಗೆ ಇನ್ ಮುಂದ್ ಜಾಸ್ತಿ ಮಾಡ್ಬೋದು ಅನ್ಸತ್ರಿ. ಇನ್ ಮುಂದೆ ಮಾಡ್ಬೋದು, ಮಾಡ್ಲಿಕ್ಕೆಲ್ಲ ನಾ ಹೇಳಕ್ ಆಗಂಗಿಲ್ಲ. ದೇವ್ರ ಕಾಯಿನೆಲ್ಲ ಹಾ ಹಾ. ದೇವ್ರ ಆಶೀರ್ವಾದ ಹೆಚ್ಚು ಅಭಿಮಾನಿ ಆಗಲಿ ಅಂತ ನಾವು ಕೇಳ್ಕೊತೇವನ. ಕನ್ನಡದೊಳಗ ಇದು ಎಂಟ್ರಿ ಆದ್ರ ಫ್ಯಾನ್ಸ್ ಅದು ಹೆಂಗ್ ಫುಲ್ ಗಿಡ್ಡ ಅಂತ ಹೋದ್ರೆ ಸಾಕ್ರಣ ಹಾ ರೀ. ಮಂದಿ ಹುಯ್ಯಿ ಅನ್ನತಾನ ಇದು. ಇದು ಹೆಸರು ನೀವ್ ಇಟ್ಟಿದ್ದು ಇಲ್ಲ ಫ್ಯಾನ್ಸ್ ಕೊಟ್ಟಿದ್ರಿ? ಮೂರಲ್ಲಿ ಗಿಡ್ಡ ಅಂತ ನಾವ್ ಇಟ್ಟಿದ್ದ. ನೀವ್ ಇಟ್ಟಿದ್ದೇನ್ರಿ? ನಾವ ಪಲ್ಯ ಮಾಡ್ತಿದ್ದಾನ ನಾಲ್ಕಲ್ಯಾಗ ಏನ್ ಫುಲ್ ಟ್ರೈನಿಂಗ್ ಬತ್ಲಾನ ಅವ ನಾವು ಗಿಡ್ಡ ಅಂತ ಬರ್ಸ್ತೇವೆ. ಎರಡಲ್ಯಾಗ ಉದ್ದಮದೇವಿ ಪರ್ಸನ್ ಮುಡಲಿಗೆ ಅಷ್ಟ ಆಡ್ತಿದ್ದಾನ. ಹಾ ಹಾ. ಆಮೇಲೆ ನಾಲ್ಕಲ್ಯಾಗ ಗಿಡ್ಡ ಅಂತ ನಾವು ಹೆಸರು ಇಟ್ಟೇವ. ಇದು ಕಾನ ಗಿಡ್ಡ ಐತಿ ಅಂತ ಹಂಗ ಇಟ್ರೇನ್ರಿ? ಹಾ ಕಾಣ ಗಿಡ್ಡ ಐತಂದ್ರ ನಾನು ಇವಾಗ ಗಡ್ಡಿ ತೂಕ ಲೆಕ್ಕಕ್ಕೆ ಬರಂಗಿಲ್ಲ. ಹಾ ರೀ. ಆಟದಾಗ ಮೀಟರ್ ಲೆಕ್ಕ ಇವಾಗ ಅದು ಗಿಡ್ಡ ಐತ್ರಿ, ಅದ್ರ ಕಿರ್ದಿ ಬಾಳ ಎತ್ತರಕ್ಕೆ ಬೆಳೈತ್ರಿ ಅದ್ರ. ಮೀಟರ್ ಬೇಕನ ಮರಿ ಮುಂದಿನ ಮರಿ ಹೊಡ್ಯಾಕ. ಹಾ ಹಾ. ಕ್ವಿಂಟಲ್ 1.5 ಕ್ವಿಂಟಲ್ ಮರಿಗಳು ಬರ್ತಾವನ ಈಗ. ಅದಕ್ಕೆ ಯಾವ್ದು ಲೆಕ್ಕ ಹಚ್ಕೊಂಗಿಲ್ಲ. ಅದು ಒಂದೇ ಹೊಡ್ತಾ ಅಥವಾ 2 ಹೊಡ್ತಾ ಕುಲ್ಲಾನ ಫಿನಿಶ್. ಈಗ ಒಂದ್ ಮರಿನ ಖರೀದಿ ಮಾಡ್ಬೇಕಂದ್ರ ಅದ್ರೊಳಗೆ ಯಾವ ಲಕ್ಷಣಗಳು ನೋಡ್ಬೇಕಂತೀರಿ? ನಾ ಯಾಕೆ ವಿಶೇಷ ನೋಡಂದ್ರೆ ಸೈಜ್ ಗಿಜ್ ಏನು ನೋಡಂಗಿಲ್ಲ. ಹಾ ರೀ. ನಾವು ಮರಿ ತಗೋಬೇಕಂದ್ರೆ ಗಡ್ಡಿ ಒಂದು ಸ್ವಲ್ಪ ಮರಿ ನಮ್ಗೆ ಚಂದ ಕಾಣ್ಬೇಕನ ಅಂತ ಮರಿ ತೊಗೊಂಡ್ಬಿಡ್ತೇವೆ ನಾವು. ಚಂದ ಕಾಣಿದ್ರೆ ಬಿಸಿ ಬಿಡ್ತೀರಿ? ಹಾಂ ಅಷ್ಟ. ನಾವು ಮರಿ ತೂಕ ಅದು ಇದು ಏನು ನೋಡಂಗಿಲ್ಲ. ಹಾ ರೀ. ಸ್ವಲ್ಪ ಗಾಡಿ ಜಾಸ್ತಿ ಇದ್ರೆ ಸಾಕಣ್ಣ ನಮಗೆ. ಅದು ಆಡೋದು ಬಿಡೋದು ಅದಕ್ಕೆ ಬಿಟ್ಟಿದ್ದಾನೆ. ನಾವು ಇಂಜೆಕ್ಷನ್ ಮಾಡಿರೋ ಆಡ್ಸಂಗಿಲ್ಲ ನಮ್ಮ ಮರಿಗಳು ಯಾವು ಆಡ್ಸಲ್ರಿ? ಇಲ್ಲ. ಇಂಜೆಕ್ಷನ್ ಮೇಲೆ ಮರಿಗಳು ತೊಗೊಂಗಿಲ್ಲ ನಾವು ಅಲ್ಲಿನ ಶೆರೆ ಮ್ಯಾಗ ತೊಗೋತೇವ. ಹಾ. ಇಲ್ಲಾಂದ್ರೆ ಹಂಗೆ ಆಡಿಸ್ತೀವಿ. ಒಂದೇ ಹೊಟ್ಟೆಗೆ ಹುಟ್ಲಿಲ್ಲ ಅಂತ್ರು ಒಂದೇ ದೇಹ 2 ಜೀವ, ಒಂದೇ ಜೀವ 2 ದೇಹ ಅಂತಾರಲ್ಲ ಹಂಗ. ಬ್ರದರ್ ಫ್ರಮ್ ಎನದರ್ ಮದರ್ ಅಂತಾರಲ್ರಿ ಹಂಗ್ರಿ? ಒಂದ್ ದಿನಾನು ಮನಿಗೆ ಬರ್ಲಿ ನಾವು ಅಲ್ಲಿ ಊರಾಗಿರ್ತಾನ ನೀವ. ಒಂದ್ ದಿನಾನು ಮರಿ ನೋಡ್ಲಿ ಸಮಾಧಾನ ಇರಂಗಿಲ್ಲ. ದಿನಕ್ಕೆ 1 ಸತಿ 2 ಸತಿ ಬಂದ್ ಹೋಗ್ತಾನ. ಮರಿ ಮೇಲೆ ಅಷ್ಟು ಅಭಿಮಾನ ಐತಾನ. ಮರಿ ಜೊತೆ ಭಾಳ ಒಡನಾಟೈತ್ರಿ ಅವ್ರಿಗೆ. ಹಾ, ನಮ್ ತಮ್ಮ ಇದ್ದಂಗ, ಸ್ವಂತ ತಮ್ಮ ಇದ್ದಂಗ ಅಂತ ನಾನು. ಮರಿ ಅವರು ಆಡ್ಸ್ತಾರೇನ್ರಿ ಮರಿ? ಹಾ, ಇಬ್ರು ಕೂಡ ಆಡ್ಸೋದು ಮರಿ. ಇಬ್ರು ಕೂಡ ಆಡ್ಸ್ತಾರೆ. ಇಬ್ರು ಕೂಡ ಆಡ್ಸೋದನ. ಈಗ ನೋಡ್ರಿ ಸ್ವಲ್ಪ ನಮ್ಮ ಮನ್ಯಾನ ಮಂದಿ ಪರಿಚಯ ಆಯ್ತು ನೋಡ್ರಿ. ಇವ್ರು ನಮ್ಮ ಹೆತ್ತ ತಾಯಿ ಹಾ ರೀ. ಪಾರ್ವತಿ ರಾಯಪ್ಪ ಬಿದ್ರಿ ಅಂತ ಹೇಳ್ರಿ. ಅವ್ರ ನಮ್ಮ ಅಕ್ಕರಿ. ಹಾ ರೀ. ಲಕ್ಕವ್ವ ಬಾಲಪ್ಪ ದುರ್ದಿನಿ ಅಂತ ಹೇಳ್ರಿ. ಆಕೆ ನಮ್ಮ ಅಕ್ಕನ ಮಗಳು ಸವಿತಾ ಅಂತ್ರಿ. ಆಕೆ ಅವ್ರ ನಮ್ಮ ಅಣ್ಣನ ಹಿಂತ್ರಿ ಲಕ್ಷ್ಮಿ ಅಂತ ಹೇಳ್ರಿ. ಅವ್ರ ನಮ್ಮ ಅಪ್ಪನ ತಂಗ್ರಿ. ನಮ್ಮ ಅತ್ತಿ ಸ್ವಾದ್ರ ಐತ್ರಿ. ಆಕೆ ನನ್ನ ಹಿಂತ್ರಿ. ಓಕೆ ಓಕೆ. ಅಭಿಮಾನಿಗಳು ಎಲ್ಲ ನಮ್ಮ ಮಯಾರಿ. ಹಾ ರೀ. ನಮ್ಮ ತಮ್ರಿ, ಚಿಗವ್ರಿ, ನಮ್ಮ ಅಣ್ಣನ ಮಕ್ಕಳ್ರಿ, ನಮ್ಮ ಮಗ ರೀ. ಓಕೆ ಓಕೆ. ಇದು ನಮ್ಮ ಅಣ್ಣನ ಮಗ ರೀ. ಇವ್ರೆಲ್ಲ ಗಿದ್ದನ್ ಸುಬ್ರಿ ನಮ್ಮ ಅಕ್ಕನ ಮಗ ರೀ. ಹಾ ರೀ. ಇವ್ರೆಲ್ಲ ನಮ್ ಗಿದ್ದನ್ ಅಭಿಮಾನಿಗಳ್ರಿ. ಅಭಿಮಾನಿಗಳು ನೋಡ್ರಿ. ಓಕೆ. ಆ ಕಡೆ ಒಂದ್ ಹಿಡಿದ್ರಿ. ಅಲ್ಲಿ ನಮ್ಮ ಮಾಮನ ಕೂತ ನೋಡ್ರಿ ಟ್ರ್ಯಾಕ್ಟರ್ ಹತ್ರ. ನಮಸ್ಕಾರ ರೀ ಮಾವಾರ.